ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ, ಪೊಲೀಸರು ನೋಡಿದ್ರೆ ಹೆಂಗೆ ಅಂತೇಳಿ. ಸಕ್ಸಸ್ಫುಲ್ ಆಯಿತು, ಆಪರೇಷನ್ ಸಕ್ಸಸ್ ಆಯಿತು. ಪೊಲೀಸರು ನೋಡಿದ್ರು, ಅಲ್ಲಿರೋ ಅಂಥ ಜೀಪನ್ನು ಸುಟ್ಟಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯಿತು, ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನು ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟು. ಹಿಂಗೆ ಏನು ಮಾಡ್ಕೊಳಲ್ಲ ನೀವು ಇಡೀ ರಾಜ್ಯದಲ್ಲಿ. ಇನ್ಮೇಲೆ ಎಲ್ಲ ಈ ಮುಸ್ಲಿಂ ಮತಾಂಧರು ಏನಿರ್ತದೆ ಅವ್ರಿಗೊಂದು ಮೆಸೇಜು, ನೋಡ್ರಿ ಏನು ಮಾಡಲ್ಲ. ಹೇಳ್ತಾರಲ್ಲ ಕೆಲವು ಮಂತ್ರಿಗಳು, ನಾವು ಗೆದ್ದಿರೋದೇ ಮುಸ್ಲಿಮರಿಂದ ಅಂತ ಬೀದರಲ್ಲಿ ಹೇಳೋನಲ್ಲ ಯಾರೋ ಒಬ್ಬ ಪುಣ್ಯಾತ್ಮ. ಅದಕ್ಕೆ ಈ ರೀತಿ ಹೇಳಿಕೆಯಿಂದ ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗುತ್ತಾ ಇದೆ. ಕೇವಲ ರಾಜಣ್ಣ ಮಾತ್ರ ಅಲ್ಲ, ಹೋಮ್ ಮಿನಿಸ್ಟರ್ ಕೂಡ ಒಂದು ಪೊಲೀಸರಿಗೆ ಒಂದು ನೈತಿಕ ಧೈರ್ಯ ಕೊಡುವಂತ ಮಾತಾಡೋದಿಲ್ಲ. ಅವನು ಒಂದು ರೀತಿ ಸಮರ್ಥನೆ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ರಾಜ. ನೋಡಿ, ಯಾರೇ ಹೋಮ್ ಮಿನಿಸ್ಟರ್ ಆಗಲಿ, ಇಲಾಖೆ ತಗೊಂಡ್ಮೇಲೆ, ಇಲಾಖೆಗೆ ನನಗನ್ಸ್ತದೆ ಇಲಾಖೆ ತಗೊಳಕ್ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂಥ ಘಟನೆಗಳನ್ನು ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರ್ಬೇಕು? ಸರಿಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ, ಫ್ರೀ ಹ್ಯಾಂಡ್ ಇಲ್ಲದೆ ಇಂಥ ಘಟನೆಗಳಿಗೆ ಕಾರಣ ಅನ್ನೋದು ಚರ್ಚೆ ಸಹ ಆಗಿದೆ. ನಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸಿಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ, ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದಾರೆ. ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ಥರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ದಾರೆ. ನನಗನ್ಸುತ್ತೆ ಪೊಲೀಸ್ ಇದಾರಾ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸರ ಪರಿಸ್ಥಿತಿ ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದ್ರೆ ಈಗ ಕೊನೆಗೆ ಏನು ಮಾಡೋದು? ದೇವರೇ ಗತಿ ಅಂತ ಹೇಳಬೇಕು. ಈ ಸರ್ಕಾರ ಇವತ್ತು 2 ವರ್ಷ ಆಗಿದೆ ಬಂದು, ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಗೃಹ ಸಚಿವರು ಯಾವುದಕ್ಕೆ ಕೇಳಿದ್ರು ನಾನು ತರಿಸಿ ನೋಡ್ತೀನಿ, ಹೇಳ್ತೀನಿ. ಇಷ್ಟರಲ್ಲಿ ಗೃಹ ಸಚಿವರು, ನನಗಿರೋಂಥ ಮಾಹಿತಿ ಪ್ರಕಾರ ಅವ್ರು ಗೃಹ ಸಚಿವರಾಗಿ ಅವ್ರಿಗೆ ಇಷ್ಟ ಇಲ್ಲ, ಈ ಇಲಾಖೆನೇ ಇಷ್ಟ ಇಲ್ಲ. ಬಲವಂತವಾಗಿ ಅವ್ರಿಗೆ ಏರಿದ್ದಾರೆ ಈ ಇಲಾಖೆ. ಅದರಿಂದ ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಎಲ್ಲ ಮಂತ್ರಿಗಳು, ನೀವು ಬೆಳಗಾಮಲ್ಲಿ CT ರವಿ ಕೇಸ್ ಆದಾಗ ನೋಡಿದ್ರಲ್ಲಪ್ಪ, ಏನಾಯ್ತು? ಏನು ಕಾನೂನು ಏನಾನ ಇದೆಯಾ ಅಲ್ಲಿ? ಕಾಡಿಗೆಲ್ಲ ತಗೊಂಡೋಗ್ತಾರೆ, ಕ್ವಾರಿಗೆಲ್ಲ ತಗೊಂಡೋಗ್ತಾರೆ. ರಾಜಣ್ಣ ಅವ್ರಿಗೆ ಆರೋಪಿನ ಆ ರೀತಿ ಸೂಚಿಸಬೇಕು ಅಂತ ಹೇಳಿದ ಇಂಟೆನ್ಷನ್ ಅಥವಾ ಹೆಂಗೆ ಅಂತ ರಾಜಣ್ಣ ಅವ್ರು ಈ ಸ್ಟೇಷನ್ಗೆ ಹಂಗೆ ಅನ್ಸ್ತೈತೆ. ರಾಜಣ್ಣ ಅವ್ರು ಏನು ಅಂತಂದ್ರೆ, ನೀವು ಬೆಳಗಾವಿ ಮಾಡಲ್ ಮಾಡಬೇಕಾಯ್ತು, ಯಾಕೆ ಮೈಸೂರು ಮಾಡಲ್ ಮಾಡಿದ್ದೀರಾ? ಮೈಸೂರು ಮಾಡಲ್ ಈಸ್ ನಾಟ್ ಗುಡ್ ಮಾಡಲ್. ಮೈಸೂರು ಮಾಡಲ್ ಒಳ್ಳೇದಲ್ಲ. ಅವ್ರನ್ನ CT ರವಿನ ಹೆಂಗೆ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ, ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು, ಎಲ್ಲೆಲ್ಲಾಯ್ತು ಅಲ್ಲೆಲ್ಲ ಸುತ್ತಿಸಿ. ಅದು ಸೇಫರ್, ಅದು ಇದು ಸೇಫ್ ಅಲ್ಲಂತೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫರ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಡವಾ? ಮಾನ ಮರ್ಯಾದೆ ಇದೆಯಾ?